ಜುಲೈ ತಿಂಗಳ 18-19 ಕರೆಂಟ್ ಅಫೇರ್ಸ್ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ, ಇತ್ತೀಚೆಗೆ ಪ್ರಾರಂಭಿಸಲಾದ ಪ್ರಧಾನಮಂತ್ರಿ ಧನ್ ಧಾನ್ಯ ಕೃಷಿ ಯೋಜನೆ ಅಡಿಯಲ್ಲಿ ಎಷ್ಟು ಜಿಲ್ಲೆಗಳನ್ನು ಆಯ್ಕೆ ಮಾಡಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಒಂದನೇದು ನೋಡ್ರಿ, 101 ಜಿಲ್ಲೆಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಇದರ ಬಗ್ಗೆ ಒಂದು ಮಾಹಿತಿಯನ್ನು ನೋಡೋದಾದರೆ, ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯು ಪ್ರಧಾನಮಂತ್ರಿ ಧನ್ ಧಾನ್ಯ ಕೃಷಿ ಯೋಜನೆ ಜಾರಿ ಮಾಡಲು ಅನುಮೋದನೆ ನೀಡಲಾಗಿದೆ. ಯಾವುದು? ಪ್ರಧಾನಮಂತ್ರಿ ಧನ್ ಧಾನ್ಯ ಕೃಷಿ ಯೋಜನೆ ಇತ್ತೀಚೆಗೆ ಅನುಮೋದನೆ ನೀಡಲಾಗಿದೆ ನೋಡಿ. ಇದಕ್ಕೂ ಕೂಡ ಈ ಒಂದು ಯೋಜನೆ ಏನಪ್ಪ ಅಂತಂದರೆ, ಇದು ಕಡಿಮೆ ಉತ್ಪಾದಕತೆ ಇರುವ ಜಿಲ್ಲೆಗಳಲ್ಲಿ ಸುಸ್ಥಿರ ಉತ್ತೇಜನ ನೀಡಿ ಉತ್ಪಾದಕತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ದೇಶದ 100 ಜಿಲ್ಲೆಗಳಲ್ಲಿ ಜಾರಿಗೊಳಿಸಲಾಗುತ್ತಿದೆ. ಇದನ್ನು ಎಷ್ಟು ಜಿಲ್ಲೆ? 100 ಜಿಲ್ಲೆಗಳಲ್ಲಿ ಇದನ್ನು ಜಾರಿಗೊಳಿಸುತ್ತಿದ್ದಾರೆ. ಇದು ಒಂದು ಕಡಿಮೆ ಉತ್ಪಾದಕತೆ ಇರುವ ಅಂಥ ಒಂದು ಜಿಲ್ಲೆಗಳಲ್ಲಿ ಅದಕ್ಕೆ ಜಾಸ್ತಿ ಉತ್ಪಾದಕತೆಯನ್ನು ಹೆಚ್ಚಿಸುವ ಮೂಲಕ ಒಂದು ಹೆಚ್ಚುವರಿ ಬೆಳೆಯನ್ನು ಬೆಳೆಯುವುದು ಆಗಿದೆ. ಎಷ್ಟು ಜಿಲ್ಲೆಯನ್ನು ಆಯ್ಕೆ ಮಾಡಿದ್ದಾರೆ ಅಂದರೆ 100 ನೋಡಿ. ಇದನ್ನು ಮುಂದಿನ 6 ವರ್ಷಗಳಲ್ಲಿ ಈ ಯೋಜನೆಗೆ ವಾರ್ಷಿಕ 24,000 ಕೋಟಿ ರೂಪಾಯಿ ಖರ್ಚು ಮಾಡಲಾಗುತ್ತದೆ. ಇದನ್ನು ಕೇಂದ್ರ ಬಜೆಟ್ 2025-26ರಲ್ಲಿ ಈ ಯೋಜನೆ ಘೋಷಣೆ ಮಾಡಲಾಗಿತ್ತು. ಅಂದರೆ 2025-26ರ ಒಂದು ಇತ್ತೀಚೆಗೆ ನಡೆದಂಥ ಒಂದು ಕೇಂದ್ರ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಈ ಒಂದು ಪ್ರಧಾನಮಂತ್ರಿ ಧನ್ ಧಾನ್ಯ ಕೃಷಿ ಯೋಜನೆ ಬಗ್ಗೆ ಘೋಷಣೆ ಮಾಡಲಾಗಿತ್ತು. ಇದು ಬೆಳೆಯಲ್ಲಿ ವೈವಿಧ್ಯ ಮತ್ತು ಸುಸ್ಥಿರ ಕೃಷಿಗೆ ಉತ್ತೇಜನ ನೀಡಲಿದೆ. ಇದೊಂದು ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ಪ್ರತಿ ವರ್ಷ ಯಾವ ದಿನದಂದು AI ಮೆಚ್ಚುಗೆ ದಿನವನ್ನು ಆಚರಣೆ ಮಾಡಲಾಗುತ್ತದೆ? ಅಪ್ರಿಷಿಯೇಷನ್ ಡೇ ಅಂತ ಯಾವಾಗ ಆಚರಣೆ ಮಾಡ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಜುಲೈ 16. ಯಾವಾಗ? ಜುಲೈ 16ನೇ ತಾರೀಕು ಏನು ಮಾಡ್ತಾರೆ ಅಂದರೆ ಪ್ರತಿ ವರ್ಷ AI ಮೆಚ್ಚುಗೆ ದಿನವನ್ನು ಆಚರಣೆ ಮಾಡಲಾಗುತ್ತದೆ. ಇದರ ಬಗ್ಗೆ ಒಂದು ಮಾಹಿತಿಯನ್ನು ನೋಡೋದಾದರೆ, ಪ್ರತಿ ವರ್ಷ ಜುಲೈ 16ರಂದು AI ಮೆಚ್ಚುಗೆ ದಿನವನ್ನು ಆಚರಿಸಲಾಗುತ್ತದೆ. ಇದು ದೇಶದಲ್ಲಿ ಡಿಜಿಟಲ್ ಪ್ರಮಾಣದಲ್ಲಿ ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ಬೋದು. AI ಅಂದರೆ ಅದರ ಮಹತ್ವ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ತರುತ್ತಿರುವ ಕ್ರಾಂತಿಕಾರಿ ಬದಲಾವಣೆಗಳನ್ನು ಜನರಲ್ಲಿ ಜಾಗೃತಿ ಮೂಡಿಸಲು ಈ ದಿನವನ್ನು ಆಚರಣೆ ಮಾಡಲಾಗುತ್ತದೆ ನೋಡಿ. ಈ ಒಂದು AI ದಿನವನ್ನು ಆಚರಣೆ ಮಾಡುತ್ತಾರೆ. ಯಾವಾಗ? ಜುಲೈ 16ನೇ ತಾರೀಕು. ಇದೇನಪ್ಪ ಅಂತಂದರೆ ಈ ಒಂದು ಜಗತ್ತಿನಲ್ಲಿ ಹಲವಾರು ಪ್ರಭಾವ ಬೀರುತ್ತಿದೆ ಎಂದು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ. ಅದರ ಕುರಿತು ಒಂದು ಜನರಲ್ಲಿ ಜಾಗೃತಿ ಮೂಡಿಸಲು ಈ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ. ಹಾಗಾದರೆ ಈ ಒಂದು AI ಕುರಿತು ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. 2023ರಲ್ಲಿ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯವು ನಾಸ್ಕಾಮ್ ಎಂಬ ಒಂದು ಸಂಸ್ಥೆ ಜೊತೆಗೆ ಸೇರಿ ಇಂಡಿಯಾ AI ಮಿಷನನ್ನು ಪ್ರಾರಂಭಿಸಿವೆ. ಯಾವಾಗ? 2023ರಲ್ಲಿ ಈ ಒಂದು ಎಲೆಕ್ಟ್ರಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಏನು ಮಾಡ್ತಾವೆ ಅಂದ್ರೆ ಈ ಒಂದು ನಾಸ್ಕಾಮ್ ಎಂಬ ಒಂದು ಸಂಸ್ಥೆ ಜೊತೆ ಸೇರಿಗೆಸಿಂದ ಇಂಡಿಯಾ AI ಮಿಷನನ್ನು ಪ್ರಾರಂಭ ಮಾಡ್ತವೆ 2023ರಲ್ಲಿ. ಅದೇ ರೀತಿಯಾಗಿ ಕೃತಕ ಬುದ್ಧಿಮತ್ತೆಯಲ್ಲಿ ಮಹಿಳೆಯರ ಒಂದು ಸಬಲೀಕರಣವನ್ನು ಹೆಚ್ಚಿಗೆಗೊಳಿಸಲು AI ಕಿರಣ ಎಂಬ ಒಂದು ಉಪಕ್ರಮವನ್ನು ಇತ್ತೀಚೆಗೆ ಪ್ರಾರಂಭಿಸಲಾಗಿದೆ. ಈ ಒಂದು AI ಒಂದು ಕಿರಣ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಇದೊಂದು ಕೃತಕ ಬುದ್ಧಿಮತ್ತೆಯಲ್ಲಿ ಮಹಿಳೆಯರ ಒಂದು ಸಬಲೀಕರಣ ಹೆಚ್ಚಿಗೆ ಮಾಡೋದಾಗಿದೆ ನೋಡಿ. ಅದೇ ರೀತಿಯಾಗಿ ಈ ಹಿಂದೆ AI ಸುರಕ್ಷತೆಗೆ ಸಂಬಂಧಿಸಿದ 3 ಅಂತಾರಾಷ್ಟ್ರೀಯ ಸಮ್ಮೇಳನಗಳು ಜರುಗಿವೆ ನೋಡಿ. ಎಷ್ಟು? 3 ಜರುಗಿವೆ. ಅವು ಯಾವ್ಯಾವ ಅಂತ ನೋಡೋದಾದರೆ 2023ರಲ್ಲಿ ಮೊದಲನೇದು ನಡೀತದೆ ಸಮ್ಮೇಳನ, ಬ್ರಿಟನ್ನಲ್ಲಿ ನಡೀತದೆ. ಬ್ರಿಟನ್ನ ಒಂದು ಬೆಚ್ಲಿಕ್ ಪಾರ್ಕ್ನಲ್ಲಿ ನಡೀತದೆ ನೋಡಿ. ಅದೇ ರೀತಿ 2024ರ ಒಂದು ಸಿಯೋಲ್ ದಕ್ಷಿಣ ಕೊರಿಯಾದಲ್ಲಿ ನಡೀತದೆ ಸಮ್ಮೇಳನ, 2ನೇ ಸಮ್ಮೇಳನ. 3ನೇದಾಗಿ 2025ರಲ್ಲಿ ಇತ್ತೀಚೆಗೆ ನಡೆದಂಥ ಒಂದು AI ಸುರಕ್ಷತೆಗೆ ಸಂಬಂಧಿಸಿದ ಸಮ್ಮೇಳನ ಆಗಿದೆ. ಇದು ಕೂಡ ಒಂದು ಫ್ರಾನ್ಸ್ ದೇಶದ ಒಂದು ಪ್ಯಾರಿಸ್ ನಗರದಲ್ಲಿ ನಡೆದಿದೆ. ಭಾರತದ ಒಂದು ಮೊದಲ ಕೃತಕ ಬುದ್ಧಿಮತ್ತೆ ವಿಶೇಷ ಆರ್ಥಿಕ ವಲಯವನ್ನು ಛತ್ತೀಸ್ಗಢದ ನವರಾಯಪುರದಲ್ಲಿ ಸ್ಥಾಪಿಸಲಾಗಿದೆ. ಇದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಅಂದರೆ ಈ ಒಂದು ಕೃತಕ ಬುದ್ಧಿಮತ್ತೆಯ ವಿಶೇಷ ಆರ್ಥಿಕ ವಲಯವನ್ನು ಯಾವ ಒಂದು ರಾಜ್ಯದಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂದರೆ ಛತ್ತೀಸ್ಗಢ ರಾಜ್ಯದ
ನವ ರಾಯ್ಪುರ್ ನಗರದಲ್ಲಿ ಇದೊಂದು ಕೃತಕ ಬುದ್ಧಿಮತ್ತೆಯ ಆರ್ಥಿಕ ವಲಯವನ್ನು ಸ್ಥಾಪನೆ ಮಾಡಲಾಗಿದೆ. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿತ್ತಂದರೆ ಬೇಗನೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ. ಅದೇ ರೀತಿಯಾಗಿ ನಮ್ಮ ಚಾನಲ್ಗೆ ಯಾರಾದರೂ ಹೊಸಬರಾದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ದಿನನಿತ್ಯ ಇದೇ ರೀತಿಯಾಗಿ ಪ್ರಜಾವಾಣಿ, ದ ಹಿಂದೂ, ವಿಜಯವಾಣಿ ಹಲವಾರು ರೀತಿಯ ಅದೇ ರೀತಿಯಾಗಿ ವೆಬ್ ಬ್ರೌಸರ್ ಆಗಿರ್ಬೋದು, ಅದರಲ್ಲಿ ಏನಂದರೆ ಸರ್ಚ್ ಮಾಡಿಗೇಸಿಂದ ನಿಮಗೆ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಕೊಡೋಕ್ಕೆ ನಾನು ಕಾಯ್ತಿರ್ತೀನಿ ದಿನನಿತ್ಯ. ಅದಕ್ಕಾಗಿ ನಿಮ್ಮ ಒಂದು ಸಹಕಾರ ಬೇಕು. ಯಾರಾದರೂ ನೀವೇನಾದರೂ ಹೊಸಬರಾದರೆ ನಮ್ಮ ಚಾನಲ್ಗೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. 2025ನೇ ಸಾಲಿನ ವಿಶ್ವಸಂಸ್ಥೆಯ ಜನಸಂಖ್ಯಾ ಪ್ರಶಸ್ತಿಗೆ ಭಾಜನರಾದ ವರ್ಷಾ ದೇಶಪಾಂಡೆ ಅವರು ಯಾವ ರಾಜ್ಯದವರು ಆಗಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ಸ್ 3 ನೋಡಿ. ಮಹಾರಾಷ್ಟ್ರ ಒಂದು ರಾಜ್ಯದ ವ್ಯಕ್ತಿಯಾಗಿದ್ದಾರೆ ವರ್ಷಾ ದೇಶಪಾಂಡೆ ಅವರು. ಇತ್ತೀಚೆಗೆ 2025ರ ವಿಶ್ವಸಂಸ್ಥೆಯ ಜನಸಂಖ್ಯೆ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇದರ ಬಗ್ಗೆ ನೋಡೋದಾದರೆ ಮಹಾರಾಷ್ಟ್ರ ಮೂಲದ ಪ್ರಖ್ಯಾತ ಮಹಿಳಾ ಹಕ್ಕುಗಳ ಕಾರ್ಯಕರ್ತೆಯಾಗಿರುವ ವರ್ಷಾ ದೇಶಪಾಂಡೆ ಅವರು 2025ರ ವಿಶ್ವಸಂಸ್ಥೆ ಜನಸಂಖ್ಯೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ನೋಡಿ ಅವರಿಗೆ. ವರ್ಷಾ ದೇಶಪಾಂಡೆ ಇವರು ಮಹಾರಾಷ್ಟ್ರ ರಾಜ್ಯದವರು. ಲಿಂಗ ಸಮಾನತೆ ಮತ್ತು ಸಂತಾನೋತ್ಪತ್ತಿ ಹಕ್ಕುಗಳನ್ನು ಉತ್ತೇಜಿಸುವ ಅವರ ವ್ಯಾಪಕ ಕಾರ್ಯಕ್ಕಾಗಿ ಅವರನ್ನು ವೈಯಕ್ತಿಕ ವಿಭಾಗದಲ್ಲಿ ಈ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ವರ್ಷಾ ದೇಶಪಾಂಡೆ ಅವರಿಗೆ ಈ ಒಂದು ವಿಶ್ವಸಂಸ್ಥೆಯ ಜನಸಂಖ್ಯೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ 2025ರದು. ಇದು ಭಾಳ ಕೂಡ ಇಂಪಾರ್ಟೆಂಟ್ ಆಗ್ತದೆ. ಅವರು ಲಿಂಗ ಆಧಾರಿತ ತಾರತಮ್ಯ, ಲಿಂಗ ಆಯ್ಕೆ, ಭ್ರೂಣ ಹತ್ಯೆ, ಕಡ್ಡಾಯ ಗರ್ಭಕೋಶ ತೆಗೆಯುವಿಕೆ ಮತ್ತು ಇತರೆ ಮಹಿಳಾ ವಿರೋಧಿ ಆಚರಣೆಗಳ ವಿರುದ್ಧ ನಿರ್ಭೀತಿಯಿಂದ ಹೋರಾಡಿದ ವ್ಯಕ್ತಿಯಾಗಿದ್ದಾರೆ. ಅದರಿಂದ ಇವರಿಗೆ ವಿಶ್ವಸಂಸ್ಥೆಯ ಒಂದು ಜನಸಂಖ್ಯೆ ಪ್ರಶಸ್ತಿಯನ್ನು ನೀಡಲಾಗಿದೆ ನೋಡಿ. ಈ ಒಂದು ವಿಶ್ವಸಂಸ್ಥೆ ಜನಸಂಖ್ಯೆ ಒಂದು ಪ್ರಶಸ್ತಿ ಅಂದರೆ ಇದು ಒಂದು ಪ್ರಶಸ್ತಿ ಬಗ್ಗೆ ಮಾಹಿತಿ ನೋಡೋದಾದರೆ ವಿಶ್ವಸಂಸ್ಥೆಯ ಜನಸಂಖ್ಯೆ ಪ್ರಶಸ್ತಿ ಜನಸಂಖ್ಯೆ ವಿಷಯಗಳ ಪರಿಹಾರಕ್ಕೆ ಅತ್ಯುತ್ತಮ ಕೊಡುಗೆ ನೀಡಿದ ವ್ಯಕ್ತಿಗಳು ಅಥವಾ ಸಂಸ್ಥೆಗಳನ್ನು ಗುರುತಿಸಿ ಗೌರವಿಸಲು ವಿಶ್ವಸಂಸ್ಥೆಯಿಂದ ನೀಡಲಾಗುವ ಒಂದು ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಪ್ರಶಸ್ತಿಯಾಗಿದೆ. ಇದೇನಪ್ಪ ಅಂತಂದರೆ ಜನಸಂಖ್ಯೆ ವಿಷಯಗಳಲ್ಲಿ ಪರಿಹಾರ ಸಲುವಾಗಿ ವ್ಯಕ್ತಿಗಳಿಗಿರ್ಬೋದು ಅಥವಾ ಒಂದು ಸಂಸ್ಥೆ ಆಗಿರ್ಬೋದು ಅತ್ಯುತ್ತಮ ಒಂದು ಕೊಡುಗೆ ನೀಡಿದಂಥ ವ್ಯಕ್ತಿ ಅಥವಾ ಸಂಸ್ಥೆಗಳಲ್ಲಿ ಗುರುತಿಸಿಯಿಂದ ಈ ಒಂದು ವಿಶ್ವಸಂಸ್ಥೆ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ವಿಶ್ವಸಂಸ್ಥೆ ಜನಸಂಖ್ಯೆ ಪ್ರಶಸ್ತಿ ಇದೊಂದು ಅಂತಾರಾಷ್ಟ್ರೀಯ ಪ್ರಶಸ್ತಿಯಾಗಿದೆ. ಇದು ಸ್ಥಾಪನೆ ಆದದ್ದು ಯಾವಾಗಂದರೆ 1981 ಡಿಸೆಂಬರ್ 17 ಇದು ಸ್ಥಾಪನೆ ಆಗಿದೆ. 1981 ಡಿಸೆಂಬರ್ 17 ಇದು ಸ್ಥಾಪನೆ ಆಗಿದೆ ನೋಡಿ ವಿಶ್ವಸಂಸ್ಥೆ ಜನಸಂಖ್ಯೆ ಪ್ರಶಸ್ತಿ. ಇದನ್ನು ಮೊದಲ ಬಾರಿಗೆ ಯಾವಾಗ ನೀಡಲಾಗುತ್ತಂದರೆ 1983ರಲ್ಲಿ ಇದನ್ನು ಮೊದಲ ಬಾರಿಗೆ ಪ್ರಶಸ್ತಿಯನ್ನು ನೀಡಲಾಗಿದೆ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ಪೆನ್ ಪ್ರಿಂಟರ್ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತದೆ? ಪೆನ್ ಪ್ರಿಂಟರ್ ಪ್ರಶಸ್ತಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಾಹಿತ್ಯ. ಈ ಒಂದು ಪೆನ್ ಪ್ರಿಂಟರ್ ಪ್ರಶಸ್ತಿಯನ್ನು ಸಾಹಿತ್ಯ ವಿಭಾಗದಲ್ಲಿ ನೀಡಲಾಗುತ್ತದೆ ನೋಡಿ. ಇದರ ಬಗ್ಗೆ ನೋಡೋದಾದರೆ ಪ್ರತಿಷ್ಠಿತ 2025ನೇ ಸಾಲಿನ ಪೆನ್ ಪ್ರಿಂಟರ್ ಪ್ರಶಸ್ತಿಯನ್ನು ಸುಡನ್ದ ಸ್ಕಾಟಿಷ್ ಲೇಖಕಿಯಾಗಿರುವ ಲೈಲಾ ಅಬುಲೈಲಾ ಅವರಿಗೆ ಇವರು ಭಾಜನರಾಗಿದ್ದಾರೆ ನೋಡಿ. ನೀಡಲಾಗಿದೆ ಇವರಿಗೆ. ಯಾರಿಗೆ? ಲೈಲಾ ಅಬುಲೈಲಾ ಅವರು. ಲೈಲಾ ಅಬುಲೈಲಾ ಅವರು ಏನಪ್ಪ ಅಂತಂದರೆ 2025ರ ಒಂದು ಪೆನ್ ಪ್ರಿಂಟರ್ ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂಥ ಒಬ್ಬ ಲೇಖಕಿಯಾಗಿದ್ದಾರೆ. ಈ ಒಂದು ಪೆನ್ ಪ್ರಿಂಟರ್ ಪ್ರಶಸ್ತಿ ಬಗ್ಗೆ ಮಾಹಿತಿಯನ್ನು ನೋಡೋಣ. ಪೆನ್ ಪ್ರಿಂಟರ್ ಪ್ರಶಸ್ತಿ ಪ್ರಶಸ್ತಿಯನ್ನು ತಮ್ಮ ಕೃತಿಗಳಲ್ಲಿ ಸತ್ಯ ಮತ್ತು ಧೈರ್ಯ, ಸಮಾಜದ ಬಗ್ಗೆ ಆಳವಾದ ತಿಳುವಳಿಕೆಯನ್ನು ಪ್ರದರ್ಶಿಸುವ ಬರಹಗಾರರಿಗೆ ನೀಡಲಾಗುತ್ತದೆ ನೋಡಿ. ಇದೊಂದು ಏನಪ್ಪ ಅಂತಂದರೆ ಈ ಒಂದು ಪೆನ್ ಪ್ರಿಂಟರ್ ಪ್ರಶಸ್ತಿಯನ್ನು ಏನಪ್ಪ ಅಂತಂದರೆ ಕೃತಿ ರಚನೆ ಮಾಡಿರ್ತಾರಲ್ಲ ಆ ಒಂದು ಕೃತಿಯಲ್ಲಿ ಅವರ ಸತ್ಯ, ಅದೇ ರೀತಿಯಾಗಿ ಧೈರ್ಯ, ಅದೇ ರೀತಿಯಾಗಿ ಒಂದು ಸಮಾಜದ ಬಗ್ಗೆ ಆಳವಾದ ತಿಳುವಳಿಕೆಯನ್ನು ಒಂದು ಪ್ರದರ್ಶಿಸಿರುವ ವ್ಯಕ್ತಿಗಳಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಈ ಪ್ರಶಸ್ತಿಯು ಹೆರಾಲ್ಡ್ ಪ್ರಿಂಟರ್ ಅವರು ಪರಂಪರೆಯನ್ನು ಗೌರವಿಸುತ್ತದೆ. ಅವರು ಸತ್ಯವನ್ನು ಎತ್ತಿ ಹಿಡಿಯುವ ಮತ್ತು ರಾಜಕೀಯವನ್ನು ವಿರೋಧಿಸುವ ಬರಹಗಾರರಾಗಿದ್ದಾರೆ. ಯಾರು? ಹೆರಾಲ್ಡ್ ಪ್ರಿಂಟರ್.
ಇವರಿಗೆ ಸಂಬಂಧಿಸಿದಂಥ ಒಂದು ಪ್ರಶಸ್ತಿ ಆಗಿದೆ ನೋಡಿ ಇದು. ಅವರ ಒಂದು ತಮ್ಮ ಕೃತಿ ಕಾದಂಬರಿಗಳು ಯಾವ್ಯಾವಪ್ಪ ಅಂತಂದರೆ ದಿ ಟ್ರಾನ್ಸ್ಲೇಟರ್ 1999ರಲ್ಲಿ, ಮಿನಾರೆಟ್ 2005ರಲ್ಲಿ ಮತ್ತು ರಿವರ್ಸ್ ಸ್ಪಿರಿಟ್ 2023ರ ಮೂಲಕ ಹೆಸರುವಾಸಿಯಾಗಿದ್ದಾರೆ. ಯಾರು? ಹೆರಾಲ್ಡ್ ಪಿಂಟರ್ ಅವರು. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ, ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆ ಪ್ರಾರಂಭಿಸಿದ ವರ್ಷ ಯಾವುದು? ಇದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತದೆ. ಅಂದರೆ ಯೋಜನೆಗಳ ಬಗ್ಗೆ ಪ್ರಶ್ನೆಯನ್ನು ಕೇಳುತ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ 2015 ನೋಡಿರಿ. ಆಪ್ಷನ್ಸ್ 1 2015ರಲ್ಲಿ ಈ ಒಂದು ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆಯನ್ನು ಪ್ರಾರಂಭಿಸಿದ ವರ್ಷ ಆಗಿದೆ. ಇದರ ಬಗ್ಗೆ ನೋಡೋದಾದರೆ ಭಾರತದ ಸರ್ಕಾರವು ತನ್ನ ಮಹತ್ವಾಕಾಂಕ್ಷೆಯ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆಯು 10 ವರ್ಷಗಳನ್ನು ಪೂರೈಸಿದೆ. ಇದೊಂದು ಸ್ಟಾರ್ಟ್ ಆಗಿ 10 ವರ್ಷ ಆಗಿದೆ ನೋಡಿ. ಈ ಯೋಜನೆ ಅಡಿಯಲ್ಲಿ 2025ರ ಜುಲೈ ವೇಳೆಗೆ 1.63 ಕೋಟಿಗೂ ಹೆಚ್ಚು ಯುವಕರಿಗೆ ವಿವಿಧ ಕೌಶಲ್ಯಗಳಲ್ಲಿ ತರಬೇತಿ ನೀಡಲಾಗಿದೆ. ಈ ಒಂದು ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆ ಏನಪ್ಪ ಅಂತಂದರೆ ಯುವಕರಿಗೆ ಸಂಬಂಧಿಸಿದಂತಾಗಿದೆ ನೋಡಿ. 2025ರಲ್ಲಿ ಏನಪ್ಪ ಅಂತಂದರೆ 1.63 ಕೋಟಿಗೂ ಹೆಚ್ಚು ಒಂದು ಯುವಕರಿಗೆ ಏನಪ್ಪ ಅಂತಂದರೆ ಇದರಲ್ಲಿ ತರಬೇತಿಯನ್ನು ನೀಡಲಾಗಿದೆ. ಇದರಲ್ಲಿ ಪ್ರಧಾನಮಂತ್ರಿ ಕೌಶಲ್ಯ ಯೋಜನೆಯಲ್ಲಿ ಈ ಒಂದು ಕೌಶಲ್ಯ ಯೋಜನೆ ಬಗ್ಗೆ ನೋಡೋದಾದರೆ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆ, ಈ ಒಂದು ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆಯನ್ನು 2015 ಜುಲೈ 15ರಂದು ಪ್ರಾರಂಭಿಸಲಾಗುತ್ತದೆ. ಯಾವುದು? ವಿಶ್ವ ಯುವ ಕೌಶಲ್ಯ ದಿನ ಇರ್ತದೆ ನೋಡಿ. ಅವತ್ತು ವಿಶ್ವ ಯುವ ಕೌಶಲ್ಯ ದಿನ ಜುಲೈ 15 ತಾರೀಕು ಆಚರಣೆ ಮಾಡ್ತಾರೆ. ಆದ್ದರಿಂದ 2015 ಜುಲೈ 15 ತಾರೀಕು ಇದನ್ನು ಪ್ರಾರಂಭ ಮಾಡಲಾಗುತ್ತದೆ. 2015ರಲ್ಲಿ ಸ್ಕಿಲ್ ಇಂಡಿಯಾ ಮಿಷನ್ ಅಡಿಯಲ್ಲಿ ಇದನ್ನು ಪ್ರಾರಂಭಿಸಲಾಗುತ್ತದೆ. ಸ್ಕಿಲ್ ಇಂಡಿಯಾ ಮಿಷನ್ ಅಡಿಯಲ್ಲಿ ಇದರ ಒಂದು ಸಚಿವಾಲಯ ಯಾವುದಪ್ಪ ಅಂತಂದರೆ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯ ಇದರದ ಒಂದು ಸಚಿವಾಲಯವಾಗಿದೆ. ಭಾರತ ಸರ್ಕಾರದ ಪ್ರಮುಖ ಕೌಶಲ್ಯ ಅಭಿವೃದ್ಧಿ ಯೋಜನೆಯಾಗಿದ್ದು ಕೈಗಾರಿಕೆಗಳಿಗೆ ಸಂಬಂಧಿಸಿದ ಉದ್ಯೋಗ ಕೌಶಲ್ಯಗಳಲ್ಲಿ ಯುವ ಜನರಿಗೆ ತರಬೇತಿ ನೀಡಿ ಅವರ ಉದ್ಯೋಗಾವಕಾಶಗಳನ್ನು ಸುಧಾರಿಸುವ ಗುರಿಯನ್ನು ಇದು ಹೊಂದಿದೆ. ಯಾರಿಗೆ? ಯುವಕರಿಗೆ ಸಂಬಂಧಿಸಿದಂತೆ ಒಂದು ಉದ್ಯೋಗ ಅವಕಾಶವನ್ನು ನೀಡುವಂಥ ಗುರಿಯನ್ನು ಹೊಂದಿರುವಂಥ ಒಂದು ಯೋಜನೆ ಆಗಿದೆ. ಇದರ ಗುರಿ ಏನಪ್ಪ ಅಂತಂದರೆ ಭಾರತೀಯ ಯುವಕರಿಗೆ ಉದ್ಯಮ ಸಂಬಂಧಿತ ತರಬೇತಿ ಮತ್ತು ಪ್ರಮಾಣೀಕರಣವನ್ನು ಒದಗಿಸುವುದು ಇದರ ಮತ್ತು ಪ್ರಮುಖ ಒಂದು ಯೋಜನೆ ಆಗಿದೆ ಅಂತ ಹೇಳ್ಬೋದು. ಯಾವುದು? ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆ. ಇದು 2015ರಲ್ಲಿ ಇದು ಏನಪ್ಪ ಅಂತಂದರೆ ಜುಲೈ 15ನೇ ತಾರೀಕು ಏನಪ್ಪ ಅಂತಂದರೆ ಇದು ಸ್ಥಾಪನೆ ಆಗಿದೆ. ಪ್ರಧಾನಮಂತ್ರಿ ಯೋಜನೆ ಜಾರಿಯಾಗಿದೆ ಅಂತ ಹೇಳ್ತೀವಿ. ಈ ವಿಡಿಯೋ ಎಷ್ಟೈತೆ ಲೈಕ್ ಬಟನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಗಳಿಗೂ ಕೂಡ ಶೇರ್ ಮಾಡಿ. ಅದೇ ರೀತಿಯಾಗಿ ಇದೊಂದು ವಿಡಿಯೋ ಯಾವ ರೀತಿಯಾಗಿ ಮೂಡಿ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಯಾಕಂದರೆ ನಾನು ಹಲವಾರು ವಿಡಿಯೋ ಹಾಕ್ತಾಯಿರ್ತೀನಿ ದಿನನಿತ್ಯ. ಇದರಲ್ಲಿ ಏನಾದರೂ ಬದಲಾವಣೆ ಬೇಕಿತ್ತಂದರೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಎಲ್ಲರಿಗೂ ಟೇಕ್ ಕೇರ್ ಫ್ರೆಂಡ್ಸ್. ಬಾಯ್.